ಅವರ ಶ್ರೀಚರಣಗಳಲ್ಲಿ ಪ್ರಣಾಮಗಳೊಂದಿಗೆ ಪ್ರಾರ್ಥನೆ. ಜನನೀ ಜನಕಸ್ತತಾ ತತೋಪದೇಶಕರ್ತಾರಂ ನತ್ವಾ ಭಕ್ತಿ ಪುರಸ್ಸರಂ. ಪ್ರಾತಸ್ಮರಣೀಯ ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಪರಶಿವನ ಪರಾವತಾರಿ ಜಗದ್ಗುರು ಜಗದ್ವಂದ್ಯ ಜಗದ್ಗುರು ಶ್ರೀ ಸಿದ್ಧಾರೂಢರನ್ನು ಹೃದಯಾರವಿಂದದಲ್ಲಿ ಸ್ಮರಿಸಿ, ತತ್ಸ್ವರೂಪರು ಮೌನ ಮಹಾಯೋಗಿ ಜಗದ್ಗುರು ಗುರುನಾಥಾರೂಢರನ್ನು ಹೃದಯ ಮಂದಿರದಲ್ಲಿ ಧ್ಯಾನಿಸಿ, ತತ್ಸ್ವರೂಪರು ಅನಂತ ಕಲ್ಯಾಣ ಗುಣಗಣ ಸಮನ್ವಿತರು ಶ್ರೋತ್ರಿಯ ಬ್ರಹ್ಮನಿಷ್ಠ ಜ್ಞಾನಯೋಗಿ ಸದ್ಗುರು ಅಪ್ಪಾಜಿಯವರ ಶ್ರೀಚರಣಗಳಲ್ಲಿ ಅನಂತ ಕೋಟಿ ಭಕ್ತಿ ನಮನಗಳನ್ನು ಸಲ್ಲಿಸಿ, ಅದರಂತೆ ಪರಮ ಪೂಜ್ಯರು ನಿರಾಭಾರಿ ದೇಶೋತ್ತಮರು ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಭಾರತೀಯ ಪಂಗಳವರ ಶ್ರೀಚರಣಗಳಲ್ಲಿ ಅನಂತ ಕೋಟಿ ಭಕ್ತಿ ನಮನಗಳನ್ನು ಸಲ್ಲಿಸಿ, ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠ ಮಾತೋಶ್ರೀಯವರ ಶ್ರೀಚರಣಗಳಲ್ಲಿ ಅನಂತ ಭಕ್ತಿ ನಮನಗಳನ್ನು ಸಲ್ಲಿಸಿ, ಈ ಬ್ರಹ್ಮ ವೇದಿಕೆಯನ್ನು ಅಲಂಕರಿಸಿರುವ ಪರಮ ಪೂಜ್ಯರು ಸದ್ಗುರುಗಳು ಮಹಾಮಂಡಲೇಶ್ವರರು, ಅದರಂತೆ ಸದ್ಗುರು ನಿರ್ಭಯಾನಂದ ಅಪ್ಪಾಜಿಯವರ ಶ್ರೀಚರಣಗಳಲ್ಲಿ ಅನಂತ ಭಕ್ತಿ ನಮನಗಳನ್ನು ಸಲ್ಲಿಸಿ, ವೇದಿಕೆಯನ್ನು ಅಲಂಕರಿಸಿರುವ ಎಲ್ಲ ಮಹಾತ್ಮರು ಸದ್ಗುರುನಾಥನ ಸ್ವರೂಪಿಗಳಾದ ಎಲ್ಲ ಮಹಾತ್ಮರ ಶ್ರೀಚರಣಗಳಲ್ಲಿ ಅನಂತ ಭಕ್ತಿ ನಮನಗಳನ್ನು ಸಲ್ಲಿಸಿ, ಎಲ್ಲ ಮಾತೆಯರ ಶ್ರೀಚರಣಗಳಲ್ಲಿ ವಂದಿಸಿ, ಈ ಒಂದು ಸಭಾಕಲ್ಪ ವೃಕ್ಷದಲ್ಲಿ ಆಗಮಿಸಿರುವ ತಮ್ಮೆಲ್ಲರಿಗೂ ಅನಂತ ಶರಣಾರ್ಥಿಗಳು. ಈ ಒಂದು ಜಗದ್ಗುರು ಸಿದ್ಧಾರೂಢಪ್ಪಂಗಳವರ 190ನೆಯ ಜಯಂತಿ ಮಹೋತ್ಸವ ಹಾಗೂ ಗುರುನಾಥಾರೂಢಜ್ಜವರ 115ನೆಯ ಜಯಂತ್ಯುತ್ಸವ ಮತ್ತು ಚರಿತ್ರೆ ಶತಮಾನೋತ್ಸವ ಈ ಎಲ್ಲ ಕಾರ್ಯಕ್ರಮಗಳ ಭವ್ಯ ದಿವ್ಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವ ಎಲ್ಲ ಟ್ರಸ್ಟ್ ಕಮಿಟಿಯ ಪದಾಧಿಕಾರಿಗಳಿಗೆ ನನ್ನ ಅನಂತ ಶರಣುಗಳನ್ನು ಸಲ್ಲಿಸಿ, ಇವತ್ತಿನ ಈ ಕಾರ್ಯಕ್ರಮದ 3ನೇ ದಿವಸದ ಉಪದೇಶಾಮೃತ ಶ್ರೀಮನ್ ನಿಜಗುಣ ಶಿವಗಳಿಂದ ವಿರಚಿತವಾದ ಕೈವಲ್ಯ ಪದ್ಧತಿಯ ಶಿವಕಾರುಣ್ಯ ಸ್ಥಳದ ಮೊದಲನೇ ಒಂದು ಪದ್ಯ, ಶ್ರೀ ಗುರು ವಚನೋಪದೇಶವನ್ನು ಆಲಿಸಿದಾಗಳಹುದು ನರರಿಗೆ ಮುಕ್ತಿ ಅನ್ನುವಂಥ ಒಂದು ಪದ್ಯದ ಒಂದು ಚರಣವನ್ನು ಆಧರಿಸಿ ಎಲ್ಲ ಪೂಜ್ಯರು ನಮ್ಮ ಉಪದೇಶಾಮೃತವನ್ನು ನೀಡುವರು. ದುರಿತ ಕರ್ಮವನ್ನು ಅಲ್ಲದಿರುವ ಪುಣ್ಯವನ್ನೇ ಮಾಡುವಂಥ ಮಹಾತ್ಮರು ನಮ್ಮನ್ನು ಹೇಳಿ, ದುರಿತ ಅಂದರೆ ಪಾಪ, ಆ ಪಾಪ ಏನು ಮಾಡ್ತದ್ರಿ ಅಂತ ಕೇಳಿದ್ರೆ ದುಃಖವನ್ನು ಕೊಡ್ತದೆ. ಅದಕ್ಕೆ ತುಳಸಿದಾಸರು ಹೇಳಿದರು, ಬಿನಾ ಪಾಪಸೇ ದುಃಖ ನಾವು. ನಮಗೆ ಯಾವುದರಿಂದಲೇ ಎದರ್ಲಿಂದಲೇ ದುಃಖ ಆಗ್ಯದ ಅಂದ್ರೆ ಅದು ಅವರಲ್ಲಿಂದ ದುಃಖ ಆಯ್ತು, ಇವ್ರಲಿಂದ ದುಃಖ ಆಯ್ತು, ರೋಗದಿಂದ ದುಃಖ ಆಯ್ತು, ಎದರ್ಲಿಂದಲೇ ದುಃಖ ಆಗಿ ಆ ದುಃಖ ಎದಕ್ಕೆ ಬರ್ತದೆ ಅಂತ ಕೇಳಿದ್ರೆ ನಮ್ಮ ಪಾಪದಿಂದಲೇ ದುಃಖ ಬರ್ತದೆ. ಅದಕ್ಕಾಗಿ ಶ್ರೀಮನ್ ನಿಜಗುಣ ಶಿವಗಳು ದುರಿತ ಕರ್ಮವನ್ನು ಒಲ್ಲದಿರು ಬಹಳ ಚಂದ ಶಬ್ದವನ್ನು ಇಟ್ಟಿದ್ದಾರೆ ಅವರು. ಪಾಪ ಕರ್ಮ ಮಾಡಬೇಡ ಅಂತ ಅಲ್ಲಿಲ್ಲ ಅವ್ರಿಗೆ. ಮಾಡಬೇಡ ಅಂದ್ರೆ ಒಂದು ಮಾತು ಬೇರೆ, ಮಾಡಬೇಡ ಅಂದಿಲ್ಲ, ಒಲ್ಲದಿರು ಅಂತ ಹೇಳ್ತಾರೆ ಭಾಳ ಚಂದ. ಯಾಕಂತ ಕೇಳಿದ್ರೆ ನಮ್ಮ ಮನಸ್ಸಿಗೆ ಅನ್ನಿಸ್ತು ಅಂದ್ರೆ ಆ ಕಾರ್ಯನೇ ನಾವು ಮಾಡಂಗಿಲ್ಲ. ಎಷ್ಟು ಚಲೋರೇ ಇರಲಿ ಕೆಟ್ಟರೇ ಇರಲಿ, ಇಲ್ಲಿ ಬರಬೇಕು ಅನ್ನಿಸ್ತು, ಪ್ರವಚನ ಕೇಳಬೇಕು ಅನ್ನಿಸ್ತಂದ್ರೆ ಎಷ್ಟು ದೂರ ಇರಲಿ, ಎಷ್ಟು ಹೈರಾಣ ಆಗಲಿ ನಾವು ಬರ್ತೇವೆ. ನಮ್ಮ ಮನಸ್ಸಿಗೆ ಅನ್ನಿಸ್ತಂದ್ರೆ ಅಲ್ಲೇ ಕೂತಿದ್ದೇವೆ ಅಂದ್ರೂ ಸಹಿತ ಒಳಗೆ ಬರ್ಲಿಕ್ಕೆ ಅನ್ನಿಸ್ತು. ಯಾಕ್ರೆ ಅಂದ್ರೆ ಅನ್ನಿಸ್ತು ಬಿಡ್ರಿ ಇವತ್ತ ಅಂತೀವಿ. ಅದಕ್ಕೆ ಅನ್ನಿಸ್ತು ಅಂದ್ರೆ ಕಾರ್ಯ ಮಾಡಂಗಿಲ್ಲ ಮನುಷ್ಯ. ಮಾಡಬೇಡ ಅಂದ್ರೆ ಮನಸ್ಸಿನಾಗ ಇಚ್ಛೆ ಇತ್ತಂದ್ರೆ ಮಾಡೇ ಮಾಡ್ತಾನ. ಶ್ರೀಮನ್ ನಿಜಗುಣ ಶಿವಗಳು ಭಾಳ ಸುಂದರ ಶಬ್ದ ಇಟ್ಟಿದ್ದಾರೆ, ಏನಂತ ಒಲ್ಲದಿರು ಅಂದ್ರೆ ಅನ್ನಿಸ್ಬೇಕು ನಮ್ಮ ಮನಸ್ಸಿಗೆ. ಅನ್ನಿಸ್ತಂದ್ರೆ ತಾನೇ ಬಿಟ್ಟು ಬಿಡ್ತಾನ. ಅದಕ್ಕಾಗಿ ಭಾಳ ಸುಂದರ ಮಾತುಗಳನ್ನು ಅವ್ರು ಇಲ್ಲಿ ಹೇಳ್ತಾರೆ. ಆ ದುರಿತ ಪಾಪ ನಮ್ಮನ್ನು ಏನು ಮಾಡ್ತದ್ರಿ ಅಂತ ಕೇಳಿದ್ರೆ ಇಲ್ಲಿ ಅಷ್ಟೇ ದುಃಖ ಕೊಡುವುದಲ್ಲ, ಜನ್ಮ ಜನ್ಮದಲ್ಲಿಯೂ ದುಃಖ ಕೊಡ್ತದೆ. ಪಾಪಾನುಗುಣದಿಂದ ಗಿಡಮರ ಕ್ರಿಮಿಗಳ ರೂಪವಾಗಿ ಕೀಟ ಪತಂಗ ಆಗಿದೆಯಾಗಿ ಮೇಲಾ ಪಶುರೂಪವಾಗಿ ಬಹುಬಾಧೆಗರಿಸಿ
ಕೀಟ ಪತಂಗ ಕ್ರಿಮಿ ಕೀಟ ಪಶು ಪಕ್ಷಿಗಳಾಗಿ ಹುಟ್ಟುತ್ತೀವಿ ಅಂತ ಹೇಳ್ತಾರೆ. ಅದಕ್ಕೆ ಶ್ರೀಮನ್ ನಿಜಗುಣ ಶಿವಗಳು ಮತ್ತೊಂದು ಕಡೆ ಹೇಳಿದರು, ದುರಿತ ಎಳ್ಳಿನಿತನಾದರೂ ನೀತಿಗಳಿಯುವುದೇ ಚಂದಮಮ. ಸ್ವಲ್ಪ ಅಂತ ಅನ್ಬೇಡ, ಎಷ್ಟೇ ಪಾಪ ನಮ್ಮ ಕಡೆಯಿಂದ ಗಡಿಸ್ತದಂದ್ರೆ ಅದು ಬಿಟ್ಟು ಬಿಡು ಅಂತ ಹೇಳ್ತಾರೆ. ಯಾಕಂದ್ರೆ ಸ್ವಲ್ಪ ಅಂದ್ರೂ ಸಹಿತ ಅದು ಎಷ್ಟೇ ಮಾಡಿದ್ರು ದುಃಖ ಕೊಡ್ತದೆ. ಒಬ್ಬ ಮನುಷ್ಯ ಕಳ್ತನ ಮಾಡಿಕೊಂಡು ಮನೆಯಿಂದೆಲ್ಲ ಗಂಟು ಕಟ್ಕೊಂಡು ಹೊರಗೆ ಹೊಂಟಿದ್ದ. ಬರುವಾಗ ಏನಾಯ್ತು ಅಂದ್ರೆ ದಾರಿ ಒಳಗೆ ಒಂದು ಏಮಿ ಕುಂತಿತ್ತ. ಅವ ದಾಟಿ ಹೋಗ್ಬೇಕನ್ನೋದ್ರೊಳಗೆ ಎದ್ದು ನಿಂತೇನೆ. ಎದ್ದು ನಿಂತ ಕೂಡ್ಲೇನೆ ಅವ ಈ ಕಡೆ ಬಿದ್ದ, ಗಂಟು ಆ ಕಡೆ ಬಿತ್ತು, ಬಂಗಾರದ ಎಲ್ಲ ಕಟ್ಕೊಂಡು ಹೊಂಟಿದ್ದ. ಆವಾಗ ಏಮಿ ಕೆಟ್ಟ ಗಣ್ಣಿಲೆ ನೋಡಿ ಅಂತತ್ತ ಅವಾಗ ಏನಂದ್ರೆ ಇಷ್ಟಕ್ಕಷ್ಟು ಅಷ್ಟಕ್ಕೆಷ್ಟು ಅಂತ ಅವ ಕಳ್ಳಗ ಹಾವ್ರಿಯಾಗಿ ನೋಡಕತ್ತ ಏಮಿ ಮಾತಾಡ್ತದಲ್ಲಪ್ಪ, ಇದೇನು ವಿಚಿತ್ರ ಅಂತ. ಹಂಗಂದ್ರೆ ಏನು ಅನ್ನೋ. ಅವಾಗ ಏಮಿ ಹೇಳ್ತಂತ, ನಾನು ಹಿಂದಿನ ಜನ್ಮದೊಳಗೆ ಈ ಮನೆ ಒಳಗೆ ಆಳು ಮನುಷ್ಯ ಇದ್ದೆ. ಬ್ಯಾಸ್ಗೆ ದಿನದಾಗ ಒಂದು ಚರಿಗೆ ಮಜ್ಜಿಗೆ ಕದ್ದು ಕುಡ್ದೀನಿ. ಮಜ್ಜಿಗೆ ಕದ್ದು ಕುಡ್ದಿದ್ದಕ್ಕಾಗಿ ನಾ ಎಮ್ಮೆಯಾಗಿ ಹುಟ್ಟೀನಿ ಇಲ್ಲಿ ಮನ್ಯಾಗ. ಇಲ್ಲಿ 4-5 ಕರುಗಳನ್ನು ಕೊಟ್ಟು ಇಷ್ಟೆಲ್ಲ ನಾನು ಹಾಲು ಕೊಟ್ಟಿನಿ ಅಂದ್ರೆ ಇನ್ನೂ ನಂದು ಅದ್ರ ಋಣ ಮುಗಿವಲ್ದು. ಅಟ್ಟು ಒಂದು ಚರಿಗೆ ಮಜ್ಜಿಗೆ ಕುಡ್ದಿದ್ದು ಕಿಟ್ಟು ದುಡಿಯೋದು ಒಂದು ಅದ, ನೀ ಇಟ್ಟು ಕೆಟ್ಕೊಂಡು ಹೊಂಟಿದ್ದಲ್ಲಿ ಎಟ್ಟು ಅಂತಂತೇನು. ಹಂಗೆ ಪಾಪ ಸಣ್ಣದದ ಅಂದರೂ ಸಹಿತ ಅದು ಏನು ಮಾಡ್ತದಂದ್ರೆ ಬಹುಬಾಧೆಗೆ ಪಶು ರೂಪವನ್ನು ಮಾಡ್ತು. ಪಶು ರೂಪ ಆಗಿ ಅಂತ ಹೆಂಗೆ ನಿಜಗೊಂಡ್ರಂದ್ರು ಪಶುವಾಗಿ ಹುಟ್ಟಿ ಅಷ್ಟೆಲ್ಲ ಕಷ್ಟವನ್ನು ಪಡಬೇಕಾಯ್ತಂತ. ಅದಕ್ಕಾಗಿ ಸ್ವಲ್ಪ ಅಂತ ಅನ್ಬೇಡ ಪಾಪ ಅಂತ. ಆಗಲೇ ಹೇಳಿದ್ರಲ್ಲ, ನಮ್ಗೆ ಪರಮಾತ್ಮ ತ್ರಿಕರಣಗಳನ್ನು ಕೊಟ್ಟಿದ್ದಾನೆ. ಒಂದು ವಾಣಿ, ಒಂದು ಮನಸ್ಸು, ಒಂದು ಶರೀರ. ಇವೇನೋ ಅಂತ ಪಾಪ ಮಾಡಕ್ಕೂ ಬರ್ತದ, ಪುಣ್ಯ ಮಾಡಕ್ಕೂ ಬರ್ತದೆ ಇದರಿಂದನೇ. ಶರೀರದಿಂದ ಈಗ ನಾವು ಮಾಡಕತ್ತೀವಿ ಭಜನೆ ಸತ್ಸಂಗ, ಇದೇನದ ಅಂದ್ರೆ ಪುಣ್ಯ ಕೆಲಸ. ಇದರಿಂದ ಮತ್ತೊಬ್ಬರಿಗೆ ಬೈದೇವು ಹೊಡೆದೇವು ಅಂದ್ರೆ ಪಾಪ ಕೆಲಸ. ವಾಣಿಯಿಂದ ಮೃದು ವಚನಗಳನ್ನು ಮಾತಾಡಿದೇವು ಅಂದ್ರೆ ಪುಣ್ಯ. ಅದಕ್ಕೆ ಬಹಳ ಚಂದ ಹೇಳಿದ್ರು ಅವರು, ಖುಷಿ ಅನುಚಿತ ನಿಷ್ಠುರತ್ವ ಪೈಶೂನ್ಯತೆ ಮುಷ್ಕಿದ 4 ದೋಷಗಳು ವಾಣಿ ವಚನಗಳು ಎಡಬಿಡದಿರಿ. ಭಾಳ ಸುಂದರ. ಸುಳ್ಳು ಮಾತಾಡುವುದು, ನಿಷ್ಠುರದಿಂದ ಮಾತಾಡುವುದು, ಒಬ್ರಿಗೆ ಹೇಳುವುದು, ಇವೇನವ ಅಂತ ಕೇಳಿದರ ಚಾಡಿ ನಿಂದ ದುರಿತದೋಳು ಅಧಿಕವಾಗುವುದು ನಿಂದೆ ಅಂತ ಮತ್ತೊಂದು ಕಡೆ ನಿಜಗುಣ ಶಿವಗಳು ಹೇಳಿದರು. ಇವೆಲ್ಲ ಅವಲ್ಲ ಸುಳ್ಳು ಮಾತಾಡುವುದು, ಖುಷಿ ಅನುಚಿತ, ಯಾವ ಟೈಮ್ದೊಳಗೆ ಹೆಂಗೆ ಮಾತಾಡಬೇಕು ಹಂಗೆ ಮಾತಾಡಿಲ್ಲ ಅಂದರೂ ಸಹಿತ ಪಾಪ. ನಮ್ಮದು ಒಳ್ಳೆ ಶುಭ ಕಾರ್ಯ ನಡೆದದ, ಅಲ್ಲಿ ಏನಾರ ಹೋಗಿ ಕೆಟ್ಟ ಮಾತಾಡಿದೆವು ಅಂದ್ರೆ ಅದರಲ್ಲಿಂದನೂ ಪಾಪ ಬರ್ತದ. ಅದಕ್ಕೆ ನಿಷ್ಠೂರ, ಮತ್ತೊಬ್ಬರಿಗೆ ಭಾಳ ಚಂದ ನಾವು ಅಂತಿರ್ತಾರಂತ, ನಾವು ಭಾಳ ಖರೆ ಮಾತಾಡ್ತೀವಿ ರೀ, ಹೆಂಗೆ ಇದ್ದಕ್ಕಿದ್ದಂಗೆ ಮಾತಾಡ್ತೀವಿ ಅಂತ ಹೇಳ್ತಾರಂತ. ಅದು ಮತ್ತೊಬ್ಬರು ಮನುಷ್ಯಗೆ ನೋವು ಆಗ್ತಿತ್ತಂದ್ರೆ ಹಂಗೆ ಮಾತಾಡೋದನ್ನು ಪಾಪದ ಅಂತ ಹೇಳಿ. ಅದಕ್ಕೆ ಸದ್ಗುರುನಾಥ ಸಿದ್ಧಾರೂಢಪ್ಪ ಎಷ್ಟು ಕರುಣಾಮಯಿ, ಎಂಥವ್ರಲ್ಲಿನೂ ಸಹಿತ ಎಷ್ಟು ವಿನಯದಿಂದ ಮಾತಾಡ್ತಿದ್ರು. ಯಾರೋ ಒಬ್ಬ ಮನುಷ್ಯ ಸಣ್ಣ ಹುಡುಗ, ವಯಸ್ಸಿನ ಹುಡುಗ ಶಿವರಾತ್ರಿ ಜಾತ್ರೆಗೆ ಬಂದಿದ್ದಂತ. ಈಗಿನಂಗೆ ಇರ್ತಿದ್ದಿಲ್ಲ. ಅವಾಗ ಎಲ್ಲರೂ ತಲೆ ಮೇಲೆ ರುಮಾಲ ಹಾಕ್ಕೊಂಡು ಬರ್ತಿದ್ರು. ರೇಷ್ಮೆ ರುಮಾಲವನ್ನು ಸುತ್ಕೊಂಡು ಬಂದಿದ್ದಂತ. ಬಂದಾಗ ಇಲ್ಲಿ ಸೇವಾ ಮಾಡಬೇಕು. ಸೇವಾ ಮಾಡೋದೇ ದೊಡ್ಡ ಪುಣ್ಯ. ಸೇವಾದಂಥ ಪುಣ್ಯ ಯಾವುದಲ್ಲ, ಸೇವಾ ಮಾಡ್ಬೇಕಂತ ತಿಳ್ಕೊಂಡು ನಾವು ಒಂದು ಕಡೆ ಇಟ್ಟು ಸೇವಾ ಮಾಡ್ತಿದ್ದ ಮನುಷ್ಯ. ಸೇವಾ ಮಾಡುವಾಗ ಯಾವನೋ ಒಬ್ಬ ಮುತ್ಯ ಆ ರುಮಾಲ್ ಮೇಲೆ ಮನಸ್ಸೈತೆ ನವನಿಗೆ ತಲೆ ಕಟ್ಕೊಳ್ಳೋ ಪೇಟ ಅದು ತೆಗೆದಿಟ್ಕೊಂಡ. ಇಟ್ಕೊಂಡ ಮೇಲೆ ಆ ಹುಡುಗನಿಗೆ ಬಹಳ ಕೆಟ್ಟ ಅನಿಸ್ತು. ನಾನು ತಲೆ ಮೇಗಿನ ರುಮಾಲ್ ಹೋಯ್ತಲ್ಲ, ನಾ ಯಾಕೆ ಮಾಡಲಿ ಅಂತ ಅಳ್ಕೋತ ಅಷ್ಟೇ ಅಲ್ಲದೆ ಅಜ್ಜವ್ರ ಬಳಿ ಹೋದ. ನನ್ನ ತಲೆ ಮೇಲೆ ರುಮಾಲ್ ಹೋಗ್ಯದ, ನಮ್ಮ ಮನೆಗೆ ಬರಲೇ ಬ್ಯಾಡ ಅನ್ನಕತ್ತಿದ್ರು, ನಾ ಬಂದೆ, ನನ್ನ ತಲೆ ಮೇಲೆ ರುಮಾಲ್ ಕೊಟ್ಟು ಇದು ಹೋಗ್ಯದ ಅಂತ ಅಳ್ತಿದ್ದ. ಆವಾಗ ಸದ್ಗುರುನಾಥನಿಗೆ ಗೊತ್ತಿರಲಾರ್ದೇನು. ಆವಾಗ ಅವ್ರಂದ್ರು ಅಲ್ಲಿ ದಾಸೋಗದಾಗ ಒಬ್ಬ ಮುತ್ಯ ಅಡುಗೆ ಮಾಡಕತ್ತಾನ, ಅವನಿಗೆ ಕರ್ಕೊಂಡು ಬರ್ರಿ ಅಂದರು. ಕರ್ಕೊಂಡು ಬಂದ ಬಳಕ ಸಿದ್ಧಾರೂಢಪ್ಪ ಅಂತಾನ ಅವನಿಗೆ, ಇವ್ರು ರುಮಾಲ್ ಕದ್ದಿದ್ದು ಕೊಡು ಅಲ್ಲಿಲ್ಲ. ಅವ್ರೇನಂದ್ರು ಅಂದ್ರೆ, ಏ ಅಜ್ಜ, ಈ ರುಮಾಲ್ ಕಳಿತದಂತ ತಿಳ್ಕೊಂಡು ಆ ಉಪ್ಪಿನ ಚೀಲದಿಂದ ಇಟ್ಟಿಯಲ್ಲಪ್ಪ ತಂದು ಕೊಡು ಅಂದ್ರಂತ. ಅದಕ್ಕೆ ಆ ಸದ್ಗುರುನಾಥ ಎಂಥದ್ದನ್ನು ಅವರಿಂದ ನಾವು ಅವ್ರ ಚರಿತ್ರೆಯಿಂದ ನಾವು ಏನೇನು ಭಾಳಷ್ಟು ಕಲಿಬೇಕಾದಂಥದ್ದದ ಅಂತ ಸದ್ಗುರುನಾಥನ ಈ ದಿವ್ಯ ಭವ್ಯ ಕಾರ್ಯಕ್ರಮ
ಅಂಥ ಸದ್ಗುರುನಾಥನ ಸ್ವರೂಪಿಗಳಾದ ಎಲ್ಲ ಪೂಜ್ಯರು ನಮ್ಗೆ ಬಹು ಸುಂದರವಾದ ವಿಷಯಗಳ ಬಗ್ಗೆ ಉಪದೇಶಾಮೃತವನ್ನು ನೀಡ್ತಾ ಇದ್ದಾರೆ. ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ನಾವು ಮನನ ಚಿಂತನೆ ಮಾಡಿದೆವು ಅಂದರೆ ನಮ್ಮ ಜೀವನ ಕಲ್ಯಾಣ ಆಗ್ತದೆ. ಈ ರೀತಿ ಅಂಥ ಸದ್ಬುದ್ಧಿಯನ್ನು ಸದ್ಗುರುನಾಥ ಎಲ್ಲ ಮಹಾತ್ಮರು ನಮ್ಗೆ ಕರುಣಿಸಲಿ ಅಂತ ಹೇಳ್ತಾ ನನ್ನೆರಡು ತುದುನುಡಿಗಳನ್ನು ಸದ್ಗುರುನಾಥನ ಹೇಳ್ತಾ ಪರಮ ಪೂಜ್ಯ ಮಾತೆಯರ